ಕೋಗಿಲು ಪ್ರದೇಶದಲ್ಲಿ ಮನೆ ಕಳೆದುಕೊಂಡು ಜನರು ಇಂದು ಬಡವರ ಗಣರಾಜ್ಯೋತ್ಸವ ಎಂಬ ಹೆಸರಿನಲ್ಲಿ ಗಣರಾಜ್ಯೋತ್ಸವ ಆಚರಿಸುತ್ತಾರೆ. ದುಡಿಯಲು ಬಂದು ಗುಡಿಸಲುಗಳನ್ನ ಹಾಕಿಕೊಂಡಿದ್ದ ಬಡಜನರ ಗುಡಿಸಲುಗಳ ಮೇಲೆ ರಾಜ್ಯ ಸರ್ಕಾರ ಬುಲ್ಡೋಸರ್ ಮೂಲಕ ನೆಲಸಮ ಮಾಡಿದೆ. ಅಂದಿನಿಂದಲೂ ಇಂದಿನವರೆಗೆ ಜನಪರ ಸಂಘಟನೆಗಳು ಕೋಗಿಲು ಪ್ರದೇಶದಲ್ಲಿ ಹೋರಾಟ ನಡೆಸುತ್ತಿವೆ. ಬಡ ಜನರಿಗೆ ತಕ್ಷಣವೇ ಮನೆಗಳನ್ನು ನೀಡಬೇಕು ಎಂದು ಬಡವರ ಗಣರಾಜ್ಯೋತ್ಸವದಲ್ಲಿ ಸಂಘಟನೆಗಳ ನಾಯಕರು ಆಗ್ರಹಿಸಿದ್ದಾರೆ. ಒಂದು ವಿಷಾದದ ಸಂಗತಿಯನ್ನ ನಿಮ್ಮ ಮುಂದೆ ಹೇಳ್ಕೊಳ್ಬೇಕು. ಇಡೀ ದೇಶ 77ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಮಾತ್ರ ಬಡವರ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ಸಂವಿಧಾನ ಏನು ನಮ್ಮನಿಗೆ ನಾವು ಅರ್ಪಿಸ್ಕೊಂಡಿದೀವಿ ಅದು ಎಲ್ಲರಿಗೆ ಒಂದೇ. ಅದು ಬಡವರಿರ್ಲಿ, ಶ್ರೀಮಂತರಿರ್ಲಿ, ಯಾವುದೇ ಲಿಂಗತ್ವದವರಿರ್ಲಿ, ಲಿಂಗದವರಿರ್ಲಿ, ಎಲ್ಲರಿಗೂ ಒಂದೇ ಆಗಬೇಕಾಗಿತ್ತು. ಆದ್ರೆ ದುರದೃಷ್ಟವಶಾತ್ ಇವತ್ತಿನ ದಿವಸ ಆಳುವವರಿಗೂ ಹಾಗೂ ಆಳಲ್ಪಡುತ್ತಿರುವವರಿಗೂ ವ್ಯತ್ಯಾಸ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾದಂತ ಒಂದು ದಿವಸ ಇವತ್ತು. ಹಾಗಾಗಿ ಬಡವರಿಗೆ ಮೂಲಭೂತ ಸೌಕರ್ಯವೂ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನ ಬಡವರ ಗಣರಾಜ್ಯೋತ್ಸವ ಅನ್ನೋದೇ ಇನ್ನೇನಂತ ಕರಿಬೇಕಾಗಿದೆ. ನಿಜವಾಗ್ಲೂ ಇದು ದುರ್ದೈವವೇ ಸರಿ. ಆದ್ರೆ ಇವತ್ತು ನಾವು ಏನನ್ನ ಯೋಚನೆ ಮಾಡಬೇಕು ಅಂತಂದ್ರೆ, ಸ್ವಲ್ಪ ಪ್ರಜ್ಞಾವಂತರ ಆಗಿರೋದೇ ಆದ್ರೆ, ನಾವು ನಾಗರಿಕ ಬದುಕಿನಲ್ಲಿ ಬದುಕ್ತಾ ಇರೋದೇ ನಿಜ ಆದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕು, ಈ ಗಣರಾಜ್ಯೋತ್ಸವ ಯಾವ ರೀತಿಯಲ್ಲಿ ಸಾರ್ಥಕತೆಯನ್ನ ಪಡ್ಕೊಳ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಎಲ್ಲರಿಗೂ ತಲುಪ್ತಾ ಇದೆಯಾ, ಅದರ ಆಶಯಗಳು ಸಾಕಾರ ಆಗ್ತಾ ಇದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಆ ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನ ಇಡಬೇಕಾಗಿದೆ. ಅದೇ ನಾವು ಮಾಡ್ತಕ್ಕಂಥ ಸಮಾಜಕ್ಕೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೋಗಿಲು ಲೇಔಟ್ ಪಬ್ಲಿಕ್ ಕಾಲೋನಿ ಮತ್ತೆ ಮಹಾನಾಯಕ BR ಅಂಬೇಡ್ಕರ್ ನಗರದಲ್ಲಿ ಏನು ಡೆಮೊಲಿಷನ್ ಆಯಿತು, ಇವತ್ತೇ 36 ದಿನಗಳಾಗಿದೆ. ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ. ಜಮೀರ್ ಅಹಮದ್ ಅವರು ವಿಸಿಟ್ ಮಾಡಿದಾಗ ಬಂದು ಮಾರನೇ ದಿನಾನೇ ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಹ ನಿಮ್ಗೆ ಅಂದ್ರೆ ಮಾನವೀಯತೆ ಆಧಾರದ ಮೇಲೆ ಮನೆಗಳನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಚುರುಕಾಗಿ ಡಾಕ್ಯುಮೆಂಟೇಶನ್ ಪ್ರತಿಯೊಂದನ್ನು ಸಹ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅದು ಡಾಕ್ಯುಮೆಂಟೇಶನ್ ಮಾಡಿರೋದು ಕೂಡ ಏನಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟತೆ ನಮ್ಗೆಲ್ಲೂ ಕಾಣಿಸ್ತಾ ಇಲ್ಲ. ಅದೆಲ್ಲೋ ಒಂದ್ ರೀತಿ ಸರ್ಕಾರ ಇದನ್ನ ಮರೆಮಾಚತಕ್ಕಂತ ಕೆಲಸನ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ 36 ದಿನದಿಂದ ಏನು ಸಮುದಾಯ ಇವತ್ತು ಬೀದಿಯಲ್ಲೇ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ, ಇವ್ರು ಬಂದ್ಬಿಟ್ಟು ಚಳಿ ಬಿಸಿಲು ಅನ್ನುವಂಥದ್ದನ್ನು ಸಹ ನೋಡದೆ ಬೀದಿಯಲ್ಲೇ ಬಿದ್ದಿದ್ದಾರೆ. ಹವಾಮಾನ ವೈಪರೀತ್ಯ ಯಾವ ರೀತಿ ಆಗ್ತಿದೆ ಅಂತಂದ್ರೆ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಚಳಿ ಇದ್ರೆ ಬಿಸಿಲು ಅನ್ನುವಂಥದ್ದು ವಿಪರೀತ ಬಿಸಿಲಲ್ಲಿ ಬದುಕ್ತಕ್ಕಂತ ವಾತಾವರಣ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಇವಾಗ್ಲೂ ಕೂಡ ಮಕ್ಕಳನ್ನ ನೋಡೋದಾದ್ರೆ ಸುಮಾರು ಮಕ್ಕಳುಗಳು ಶಾಲೆನ ಬಿಟ್ಟಿದ್ದಾರೆ. ಇದಕ್ ಕಾರಣ ನೋಡೋದಾದ್ರೆ ಡೆಮಾಲಿಷನ್ ಮಾಡ್ಬೇಕಾದ್ರೆ ಅವ್ರ ಪುಸ್ತಕಗಳಾಗಿರ್ಬೋದು, ಅವರ ID ಕಾರ್ಡ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಯಾವ್ದನ್ನು ಸಹ ತಗೊಳ್ಳಿಕ್ಕೆ ಅವಕಾಶನ ಮಾಡ್ಕೊಟ್ಟಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಸ್ಕೂಲ್ಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಒಂದ್ ಪ್ರಶ್ನೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರು, ಬಾಣಂತಿಯರು, ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಸ್ನಾನ ಮಾಡ್ಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಜನ ಇವತ್ತು ಜೀವನ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಜನಗಳು ಏನು ಅವ್ರ ಬದುಕ್ತಾ ಇದ್ರು, ಅವ್ರ ಅಸ್ತಿತ್ವನ ಇವತ್ತು ಸರ್ಕಾರ ಕಿತ್ಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಕ್ಕಂಥ ಕೆಲಸನ ಮಾಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ನಾನು ಇಲ್ಲಿ ಫಕೀರ್ ನಗರಕ್ಕೆ ಬಂದಿರೋದು. ಈ ಎಲ್ಲಾ ಜಾಗಗಳನ್ನ ನೋಡಿ ತುಂಬಾನೇ ಬೇಜಾರಾಯ್ತು ನನಗೆ. ಇಂಥ ಒಂದು ಬಡವರು ಏನೋ ಒಂದು ಗುಡಿಸಲು ಕಟ್ಕೊಂಡು ಏನೋ ಒಂದು ಜೀವನ ಮಾಡಕ್ಕೆ ಅಂತ ಬಂದಿದ್ದಾರೆ, ಎಲ್ಲೂ ಜಾಗ ಸಿಕ್ಕದಂಗೆ. ಅಂಥವ್ರನ್ನ ಬಂದು ಈ ಕಟ್ಟಡಗಳನ್ನೆಲ್ಲ ನಾಶ ಮಾಡಿರೋದು ನೋಡಿ ನನಗೆ ತುಂಬಾನೇ ಬೇಜಾರಾಯ್ತು. 40 ದಿನ ಹತ್ರ ಆಗಿದೆಯಂತೆ ಅವರು ಇಲ್ಲೇ ಕಾಲ ಕಳ್ಕೊಂಡು ಇಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ತಕ್ಷಣನೇ ಬಂದು ಬುಲ್ಡೋಸರ್ ತಗೊಂಡ್ ಬಂದು ಎಲ್ಲಾನು ನಾಶ ಮಾಡಿ ಎಲ್ಲ ಇದು ಮಾಡಿದ್ರೆ ಜನ ಎಲ್ಲಿ ಹೋಗ್ತಾರೆ? ಮಕ್ಕಳನ್ನ ಮರಿನ ಎಲ್ಲ ಇಟ್ಕೊಂಡಿರೋರು ದಿಢೀರ್ ಅಂತ ಬಂದು ಅವ್ರಿಗೆ ಮುಂಚೆನೆ ಏನೂನು ಅವ್ರಿಗೆ ಹೇಳ್ದೇನೆ ದಿಢೀರ್ ಅಂತ ಬುಲ್ಡೋಸರ್ ತಂದು ಎಲ್ಲ ನಾಶ ಮಾಡಿ ಈ ತರ ತುಂಬಾನೇ ಚಿಂತೆಗೆ ಒಳಗಾಗಿ ಮಾಡಿದ್ದಾರೆ ಈ ಸರ್ಕಾರ. ಖಂಡಿತ ಇದು ತುಂಬಾನೇ ನೋವಾಗ್ತಾ ಇದೆ. ಇದನ್ನೆಲ್ಲ ನೋಡಿ ನನಗೆ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ಆದಷ್ಟು ಬೇಗ ಈ ಗಣರಾಜ್ಯೋತ್ಸವ ದಿನದಂದು ನಾನೇನು ಅವರ ಸರ್ಕಾರನ ಬೇಡ್ಕೊಳ್ತೀನಿ ಅಂದ್ರೆ, ಅವರ ಏನು ಬೇಡಿಕೆ ಇದೆ ಅದನ್ನ ಇಲ್ಲಿಲ್ಲಾದ್ರೂ ಬೇರೆ ಕಡೆ ಆದ್ರೂ ಆದಷ್ಟು ಬೇಗನೆ ಅವ್ರಿಗೊಂದು ಇರಕ್ಕೆ ಒಂದು ವಸತಿಗಾಗಿ ಒಂದು ಮನೇನ ಮಾಡ್ಕೊಡ್ಬೇಕು ಅಂತ ನಾನು ಸರ್ಕಾರದಿಂದ ತುಂಬಾ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ಖಂಡಿತ ನೆರವೇರಿಸ್ತೀರಾ ಅನ್ನೋ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ
ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಊಟ ಬಟ್ಟೆ ಇರೋದಕ್ಕೆ ಒಂದು ಸೂರು ಕಲ್ಪಿಸಿಕೊಡ್ತೀವಂತ ಆಶ್ವಾಸನೆ ಕೊಟ್ಟು ಇವತ್ತು ಸಮುದಾಯದವ್ರನ್ನೆಲ್ಲ ಬೀದಿಗೆ ತಳ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸ್ಥಳೀಯ ಮಂತ್ರಿಗಳಾಗಿರ್ತಕ್ಕಂಥ ಕಂದಾಯ ಸಚಿವರು ಯಾರು ಕೃಷ್ಣ ಬೈರೇಗೌಡರಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರು ಇರ್ಬೋದು, ಮುಖ್ಯಮಂತ್ರಿಗಳು ದಯವಿಟ್ಟು ಗಮನಿಸಿ. ಸ್ವಲ್ಪ ಜನಕ್ಕೆ ಮನೆಗಳು ಕೊಟ್ಟು ಇನ್ನು ಸ್ವಲ್ಪ ಜನಕ್ಕೆ ನಿರಾಕರಣೆ ಮಾಡೋದು ಸರಿಯಲ್ಲ. ಪ್ರತಿಯೊಬ್ಬ ಕುಟುಂಬಕ್ಕೂ ಒಂದೊಂದು ಮನೆ ಸಿಗ್ಬೇಕು ಅನ್ನೋದು ನಮ್ಮ ಹೋರಾಟ ಆಗಿದೆ. ಪ್ರತಿಯೊಬ್ಬ ಮನುಷ್ಯನು ಆರಾಮವಾಗಿ ಜೀವನ ಮಾಡ್ಬೇಕಂದ್ರೆ ಇವತ್ತು ರೋಟಿ ಕಪ್ಪಡ ಮಕಾನ್ ಸಿಗ್ಲೇಬೇಕಾಗಿದೆ. ಸಂವಿಧಾನದಲ್ಲಿ ಆರ್ಟಿಕಲ್ 21 ಹೇಳ್ತಾ ಇದೆ. ಸಿದ್ದರಾಮಯ್ಯವ್ರು ಮರ್ತಿಲ್ಲ ಅಂತ ಅನ್ಸುತ್ತೆ, ಕೃಷ್ಣ ಬೈರೇಗೌಡರೇ ನೀವು ಸಹ ಮರ್ತಿಲ್ಲ ಅನ್ಸುತ್ತೆ. ಜೀವಿಸುವ ಹಕ್ಕು ಪ್ರತಿಯೊಬ್ಬ ಮಾನವ ಧರ್ಮ ಹಕ್ಕು ಅಂತ ನಾವು ಹೇಳ್ತಾ ಇದ್ದೀವಿ. ಜೀವಿಸುವ ಹಕ್ಕು ಆರ್ಟಿಕಲ್ 21 ಹೇಳ್ತಾ ಇದೆ, ಮನುಷ್ಯ ಜೀವಿಸುವ ಹಕ್ಕಿದೆ. ಅವ್ರಿಗೆ ಒಳ್ಳೆ ಉತ್ತಮವಾದ ಜೀವನ ನಡೆಸಬೇಕಾದ್ರೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡ್ಬೇಕು, ಆಗ್ಲೇ ಉತ್ತಮವಾದ ಜೀವನ ಅಂತ ಹೇಳಕ್ ಸಾಧ್ಯ ಆಗುತ್ತೆ. ಆದ್ರಿಂದ ಆರ್ಟಿಕಲ್ 14 ಹೇಳುತ್ತೆ, ಯಾರ ಮೇಲೂ ಕಳಂಕ ತಾರತಮ್ಯ ಮಾಡಬಾರ್ದು. ಜಾತಿ ಧರ್ಮ ವರ್ಗ ಹೆಸರಲ್ಲಿ ಯಾವುದೇ ಹೆಸರಲ್ಲೂ ಸಹ ಕಳಂಕ ತಾರತಮ್ಯ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಸಮಬಾಳ್ವೆ, ಸಮ ಹಕ್ಕು, ಸಮ ಜೀವನ ಅಂತ ಏನಿದೆ ಅದು ಕಲ್ಪಿಸ್ಕೊಡ್ಬೇಕು. ಸಿದ್ದರಾಮಯ್ಯವ್ರು ಅಲ್ಲಲ್ಲಿ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು, ಸರ್ವ ಜನಾಂಗ ಶಾಂತಿಯ ತೋಟ ಅಂತ. ಆದ್ರೆ ಇವತ್ತು ಕೋಗಿಲೆ ಬಿಟ್ಟು ಫಕೀರ್ ಕಾಲೋನಿ ಮತ್ತೆ ವಸೀಂ ಕಾಲೋನಿಯಲ್ಲಿ ನೋಡಿದಾಗ ಈ ನೀವ್ ಹೇಳಿದಂತ ಪದ ಇಲ್ಲಿ ಯಾವುದು ಕೆಲಸಕ್ಕೆ ಬರ್ತಾ ಇಲ್ಲ. ಸರ್ವ ಜನಾಂಗ ಶಾಂತಿ ತೋಟ ಕಾಣ್ತಾ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡ್ಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಏಕಾಏಕಿಯಾಗಿ ಡೆಮಾಲಿಷನ್ ಮಾಡಿ ಒಂದು ನೋಟಿಸ್ ಕೊಡದೆ ಏನು ಕೊಡದೆ ತುಂಬಾ ಬೇಜಾರಾಯಿತು. ಇನ್ನೊಂದು ಏನಂದ್ರೆ ನನಗೆ ತುಂಬಾ ಬೇಜಾರು ಏನಾಗ್ತಾ ಇದೆ ಅಂದ್ರೆ, ಇವಾಗ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಮತ್ತೆ ಏನೋ ಟ್ರೀಟ್ಸ್ ಆಗಿದೆ, ಎಕ್ಸ್ಚೇಂಜ್ ಮಾಡ್ಲಿಕ್ಕೆ, ಬಟ್ಟೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ಬೇಕು? ಗಂಡಸರು ಹೋಗ್ರಿ, ಇಲ್ಲಿ ಬಸ್ಕೊಂತಾರೆ ಅಲ್ಲಿ ಬಸ್ ಏನಾದ್ರು ಹಾಕೋತಾರೆ, ಆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಬಾಣಂತಿ 3 ಜನ ಬಾಣಂತಿ ಇವಾಗ ಡೆಲಿವರಿ ಆಗಿದೆ, ಅವರು ಎಲ್ಲಿ ಅವ್ರಿಗೆ ಮಗುಗೆ ಹಾಲು ಎಲ್ಲಿ ಕುಡಿಸ್ಬೇಕು? ಮತ್ತೆ ಮಕ್ಳಿಗೆ ಎಲ್ಲಿ ನೋಡ್ಕೊಂಡು ತನ್ನ ಶಿಶು ಮಗು ಅದು ಎಲ್ಲಿ ಹೋಗ ಮಗುಗೆ ಬೆಚ್ಚಿಗೆ ಎಟ್ಬೇಕು? ಈಗ ಈ ವಾತಾವರಣದಲ್ಲಿ ನೋಡಿದ್ರೆ ಗಾಳಿ ಇದೆ, ಬೆಳಿಗ್ಗೆ ನೋಡಿದ್ರೆ ಬಿಸಿಲು ಬರುತ್ತೆ, ಸಾಯಂಕಾಲ ಇದು ಅತಿ ಗಾಳಿ ಚಳಿ ಬರುತ್ತೆ, ಅದು ಕೂಡ ಇದೆ. ಇದು ಜಹೀರ್ ಅಹಮದ್ ಅವ್ರು ಕೂಡ ಬಂದು ಜನವರಿ 1ಗೆ ಸಿಹಿ ಸುದ್ದಿ ಹೇಳ್ತೀನಿ ಅಂತ ಹೇಳಿ ಹೋಗಿದ್ರು. ಎಲ್ಲ ಜನ ನಮ್ಮ ಕಮ್ಯುನಿಟಿನಲ್ಲಿ ಫಕೀರ್ ಕಾಲೋನಿಯಲ್ಲಿ ಎಲ್ಲರೂ ಖುಷಿ ಆಗ್ಬಿಟ್ರು. ಅಯ್ಯೋ ಜಮೀರ್ ಹಮೀದ್ ಅವರು ಬಂದು ನಮ್ಗೆ ಸಿಹಿ ಸುದ್ದಿ ಕೊಟ್ಟರೆ ನಮ್ಗೆ ಒಂದು ಏನಾದ್ರು ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿದ್ರೆ ಆ ಸಿಹಿ ಸುದ್ದಿ ಇನ್ನೂ ತನಕ ಬಂದಿಲ್ಲ. ಯಾರೋ ಬೇರೆ ಪಕ್ಷದಿಂದ ಬಂದು ಬೇರೆ ಜನ ಇದ್ದಾರೆ, ಬೇರೆ ಬಾಂಗ್ಲಾದೇಶ ಇದ್ದಾರೆ, ಅವ್ರು ಇದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿಯಲ್ಲಿ ತುಂಬಾ ಹರಡಿದ್ರು. ಆಮೇಲೆ ಅದು ಸ್ವಲ್ಪ ಸ್ಟಾಪ್ ಆಗ್ಬಿಟ್ಟಿದೆ. ನಾನು ಸರ್ಕಾರಕ್ಕೆ ಅದೇ ಹೇಳ್ತಾ ಇರೋದು, ಆ ಜನ ಹೆಂಗೆ ಇರ್ಬೇಕು. ಇವಾಗ ನಾವು ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ನಾವು ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ತನಕ ಕೆಲಸ ಮಾಡ್ತೀವಿ, ನಮ್ಮ ಮನೇಲಿ ಹೋಗಿರ್ತೀವಿ. ಇವ್ರ ಜನ ಇಲ್ಲೇ ವಾಸಾಗಿ ಮಲ್ಗೋದು. ಯಾವುದು ಹಾವು ಬರುತ್ತಾ, ಇಲಿ ಬರುತ್ತಾ, ಕೀಟ ಯಾವ್ದೋ ಕ್ರಿಮಿಕೀಟ ಬರುತ್ತಾ, ಕಚ್ಚಿದ್ರೆ ಆ ಆರೋಗ್ಯ ತಪ್ಪಿದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ನಮ್ಮ ಮನೇಲಿ ಹೋಗಿ ಮಲ್ಕೊಂತ ಇದೀವಿ, ಈ ಜನ ಎಲ್ಲಿ ಹೋಗಿ ಮಲ್ಕೊಳ್ಬೇಕು? ಇನ್ನೊಂದು ನಾನು ಇಲ್ಲಿ ಬರ್ತಾ ವಿಡಿಯೋ ಇವಾಗ ಟಿವಿ ಕ್ಯಾಮ್ರಾ ಆಗ್ಬಿಟ್ಟು ಯಾರಾದ್ರೂ ಇಲ್ಲಿ ಕ್ಯಾಮ್ರಾ ಮೀಡಿಯಾ ಅವ್ರು ಬರ್ತಾರೆ, ರಾತ್ರಿ ಬಂದು ವಿಡಿಯೋ ಹಿಡ್ಕೊಂಡು ಹೋಗ್ತಾರೆ. ಆ ಹೆಣ್ಮಗು ಹೆಂಗೆ ಮಲ್ಕೊಂಡಿದ್ದಾರೆ ಗೊತ್ತಿದ್ಯಾ? ಬಂದು ವಿಡಿಯೋ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹೇಳಿದೆ ನಾವು ಮಾಡ್ತಾ ಇರೋದು ನಮ್ಮಿಂದಾನೇ ನಡೀತಾ ಇರೋದು ನಿಮ್ದು ಎಲ್ಲ ಇದು, ಇಲ್ಲಾಂದ್ರೆ ನಡೀತಾ ಇಲ್ಲ ಅಂತ ಮೀಡಿಯಾದವರು ಹೇಳ್ತಾರೆ. ಅದು ಹೆಂಗೆ ಇದು ಆಗುತ್ತೆ? ನನಗೆ ಸರ್ಕಾರದಿಂದ ಒಂದೇ ಒಂದು ಹೇಳ್ತಾ ಇರೋದಂದ್ರೆ, ಅವ್ರಿಗೆ ಒಂದು ಇರೋದಕ್ಕೆ ಜಾಗ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಈ ಫಕೀರ್ ಕಾಲೋನಿಯಲ್ಲಿ ಈಗ ಏನು ಡೆಮಾಲಿಷನ್ ಆಗಿದೆ, ಆದರೆ ಇದು ಅನ್ಯಾಯ ಇತ್ತು, ಈ ಥರ ಆಗಬಾರ್ದಾಗಿತ್ತು. ಆದರೆ ಇಲ್ಲಿ ಇರೋವಂಥ ಜನಗಳು ಫಕೀರ್ ಆಗಿರೋದ್ರಿಂದ ಮತ್ತೆ ಇದೇನೋ ತುಂಬ್ಕೊಂಡು ಬಂದರು. ಆದರೆ ಅವರಿಗೆ ಅದನ್ನು ಹೊಡೆದಾಕಿದ್ರೆ ಏನೋ ಒಂಥರ ಚೆನ್ನಾಗಿರ್ತಾಯಿತ್ತು. ಆದರೆ ಫಕೀರ್ ಕಮ್ಯುನಿಟಿ ಅಂತ ನಾವು ತಗೊಂಡಾಗ ಅವರಿಗೆ ತುಂಬಾ ಅನ್ಯಾಯ ಆಗಿರೋದುಂಟು. ಯಾಕಂದ್ರೆ 28 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದು ಅವ್ರಿಗೆ ತಾತ್ಕಾಲಿಕ ಆದೇಶ ಹಕ್ಕುಪತ್ರಗಳನ್ನ ಕೊಟ್ಟು ಕೂಡ ಅವ್ರು ಡೆಮಾಲಿಷನ್ ಬಂದ್ ಮಾಡಿ ಮತ್ತೆ ಅವ್ರು ಇಲ್ಲಿಯವರಲ್ಲ. ಅಂದ್ರೆ ಭಾರತದಲ್ಲಿ 1 ವರ್ಷ ಜೀವಿಸಿದ್ರು ನಾವು ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಂತೀವಿ. ಆದ್ರೆ
ಇಲ್ಲಿ ಬಂದ್ಬಿಟ್ಟು ಇಲ್ಲಿರೋ ಜನಗಳು ಬಾಂಗ್ಲಾದೇಶದವರು ಅವರು ಆಂಧ್ರದಿಂದ ಬಂದಿದ್ದಾರೆ, ತೆಲಂಗಾಣದಿಂದ ಬಂದಿದ್ದಾರೆ ಅಂತ ಸುಳ್ಳು ಸುದ್ದಿಗಳನ್ನ ಬಂದಿರ್ಬೋದೇನೋ. ಆದ್ರೆ ಬಾಂಗ್ಲಾದಿಂದ ಅಂತೂ ಯಾರು ಬಂದಿಲ್ಲ. ತೆಲಂಗಾಣದಿಂದ ತೆಲುಗುದವ್ರು ಬಂದಿರ್ಬೋದು. ಆದ್ರೆ ಅವ್ರು ಬಂದು ಇಲ್ಲಿ 28 ವರ್ಷಗಳಾಯ್ತು ಅಂತಂದ್ರೆ ಅವ್ರ ಜೀವನ ಇಲ್ಲೇ ಕಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಭಾರತೀಯರೇ ಅಲ್ವಾ. ಮತ್ತೆ ಅವ್ರನ್ನೇನಕ್ಕೆ ಇಲ್ಲಿಂದ ತಿರ್ಗಾ ಅವ್ರು ಇಲ್ಲಿಯವರಲ್ಲ ಅಂತ ಮತ್ತೇನಕ್ಕೆ ಇದ್ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಾಗ ಕೂಡ ಇಲ್ಲಿ ಜಾಗ ಇಲ್ಲಿ ಅವ್ಯವಸ್ಥೆದಲ್ಲಿ ಇದೆ ಅಂತಂದ್ರೆ ಆವಾಗ್ಲೇ ಕೊಡ್ಬಾರ್ದಾಗಿತ್ತು. ಕೊಟ್ಟು ನಾವು ಭರವಸೆನ ಕೊಟ್ಟ ಮೇಲೆ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಸರ್ಕಾರ. ಆದ್ರೆ ಸರ್ಕಾರ ಮಾಡಿರೋ ತಪ್ಪುಗಳಿಂದ ಇಲ್ಲಿನ ಜನಗಳ ಪರಿಸ್ಥಿತಿ ಅತಾಂತರವಾಗಿ ಪಾಪ ಮಕ್ಕಳು, ವಯಸ್ಸಾದವರು, ಮತ್ತೆ ಪ್ರೆಗ್ನೆಂಟ್ ಲೇಡೀಸು, ಬಾಣಂತಿಯರು ಇವರೆಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ಅವರು ಇವಾಗ ಇರೋದನ್ನ ಪರಿಸ್ಥಿತಿ ನೋಡ್ತಿದ್ರೆ ನಮ್ಗೆ ಅಯ್ಯೋ ಅನ್ನೋನ್ಸೋ ಅಂತ ಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಯಾರು ಕೂಡ ಯಾವ ಸರ್ಕಾರದವರು ಕೂಡ ಬಂದ್ಬಿಟ್ಟು ಇಲ್ಲಿ ಏನ್ ಆಗ್ತಾ ಇದೆ, ನೀವ್ ಹೆಂಗಿದೀರಾ, ಏನ್ ಮಾಡ್ಕೊಂಡಿದೀರಾ, ನಿಮ್ಗೆ ಯಾರಾದ್ರೂ ಬಂದ್ ಏನಾದ್ರು ಹೆಲ್ಪ್ ಮಾಡ್ತಾ ಇದಾರ ಏನು ಎತ್ತ ಅಂತ ಕೂಡ ಯಾರು ನೋಡಿಲ್ಲ. ಗಂಜಿ ಕೇಂದ್ರದವ್ರು ಬಂದು ಗಂಜಿ ಕೇಂದ್ರ ತೆಗ್ದಿದೀವಿ, ಸರ್ಕಾರ ಹೇಳಿದೆ ನೀವು ಹೋಗಿ ಅಂತ ಹೇಳಿದ್ರು. ಆದ್ರೆ ಅವ್ರು ಅಲ್ಲಿಗೆ ಹೋಗಿ ನೋಡ್ಕೊಂಡು ಕೂಡ ಬಂದಿದಾರೆ ಜನಗಳು. ಅಲ್ಲಿ ಯಾವುದೇ ರೀತಿಯಾದ ವ್ಯವಸ್ಥೆಗಳಿಲ್ಲ. ನೀವ್ ಬನ್ನಿ ಆಮೇಲೆ ಮಾಡ್ತೀವಿ ಅನ್ನೋದು ಬೇರೆ ತರ ಇರುತ್ತೆ. ಆದ್ರೆ ನೀವ್ ಮಾಡಿ ಕರಿಯೋದು ಇನ್ನೊಂದ್ ತರ ಇರುತ್ತೆ. ಯಾವ್ದೇ ವ್ಯವಸ್ಥೆ ಮಾಡ್ದಿರನೆ ಬಂದ್ಬಿಟ್ಟು ಗಂಜಿ ಕೇಂದ್ರಕ್ಕೆ ಹೋಗಿ ಅಂತಂದ್ರೆ ಮತ್ತೆ ಅವ್ರು ಎಲ್ಲಿಂದ ಹೋಗ್ತಾರೆ? ಇಲ್ಲಿ ಸಂಸಾರಸ್ಥರು ಇರೋದು, ಯಾರು ಗುಂಡ್ರುಗೋವಿಗಳಂತೂ ಯಾರು ಇಲ್ಲ. ಇಲ್ಲಿ ಸಿಂಗಲ್ಸ್ ಇದ್ರೆ ಹೆಂಗೋ ಹೋಗಿ ಗಂಜಿ ಕೇಂದ್ರದಲ್ಲಿ ಉಪಯೋಗಿಸ್ಕೋಬೋದಾಗಿತ್ತು. ಸಂಸಾರಸ್ಥರು, ಮಕ್ಕಳು, ಮರಿ ಎಲ್ಲ ಇರೋರು ಹೆಂಗ್ ಹೋಗ್ತಾರೆ ಗಂಜಿ ಕೇಂದ್ರಕ್ಕೆ? ಅಕಸ್ಮಾತ್ ಇಲ್ಲಿ ಗಂಜಿ ಕೇಂದ್ರಕ್ಕೆ ಹೋದಾಗ ಇಲ್ಲಿ ಸರ್ಕಾರದವ್ರು ಯಾರಾದ್ರೂ ಬಂದು ತಿರ್ಗಾ ಇಲ್ಲೆಲ್ಲ ಖಾಲಿ ಮಾಡಿಸ್ರೆ ಮತ್ತೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಮತ್ತೆ ಇವಾಗ ಜನವರಿ ಫಸ್ಟ್ ಅಲ್ಲಿ ಏನ್ ಹೇಳಿದ್ರು, ಫಸ್ಟಿಗೆನೆ ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ರು. ಬಂದ್ರು, ಎಲ್ಲ ಸರ್ವೆ ಎಲ್ಲ ಮಾಡಿದ್ರು. ಅದನ್ನ ಬರೀ 2 ದಿವಸದಲ್ಲೇ ಎಲ್ಲ ಸ್ಟಾಪ್ ಮಾಡಿದ್ರು. ಮತ್ತೆ ಇದ್ರ ಬಗ್ಗೆನೇ ಯಾವ್ದು ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಇದ್ರ ಬಗ್ಗೆ ಏನು ಮಾತುಗಳು ಕೂಡ ಬರ್ತಾ ಇಲ್ಲ. ಇದು ಯಾವ ರೀತಿ ಸರಿಯಾಗಿದೆ? ಜನಗಳಿಗೆ ತುಂಬಾ ಅನ್ಯಾಯನೇ ಅಲ್ವಾ ಆಗ್ತಾ ಇರೋದು. ಇಷ್ಟು ದಿನದಿಂದ 36 ದಿನದಿಂದ ಇಲ್ಲಿ ಇದಾರೆ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಏನು ಅಂತ ಬಂದು ಒಂದ್ಸತಿನಾದ್ರೂ ನೋಡ್ಬೇಕಲ್ವಾ. ಮತ್ತೆ ಇಲ್ಲಿನ ಜನಗಳಿಗೆ ಆದಷ್ಟು ಬೇಗ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಮತ್ತೆ ಇಲ್ಲಿರೋರ್ಗೆ ಎಲ್ಲಾರ್ಗುನು ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳ್ತೀನಿ. ಈ ದೇಶದ ಎಲ್ಲ ಕಾಲೋನಿಗಳಲ್ಲೂ ಕೂಡ ನಾವು ಬಡವರ ಗಣರಾಜ್ಯೋತ್ಸವವನ್ನ, ಬಡವರ ಸ್ವಾತಂತ್ರ್ಯೋತ್ಸವವನ್ನ ನಾವು ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು. ನಾವು ಸ್ವಾತಂತ್ರ್ಯ ಬಂದು ಗಣರಾಜ್ಯೋತ್ಸವ ನಾವು ಅಂದ್ರೆ ಈ ಸಂವಿಧಾನವನ್ನ ಜಾರಿ ಮಾಡಿ 76 ವರ್ಷಗಳಾದ್ಮೇಲೂ ಕೂಡ ಇವತ್ ನಾವು 77ನೇ ವರ್ಷದ ಗಣರಾಜ್ಯೋತ್ಸವವನ್ನ ಅಂದ್ರೆ ನಮಗೆ ನಾವೇ ಸಂವಿಧಾನವನ್ನ ಅರ್ಪಿಸಿಕೊಂಡು ಜಾರಿ ಮಾಡಿದಂತಹ ದಿನವಾದ್ರೂ ಕೂಡ ನಾವಿವತ್ತು ಬಡವರ ಗಣರಾಜ್ಯೋತ್ಸವ ಅಂತ ಹೇಳಿ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ನಾನು ಹೇಳ್ಬೇಕಾಗಿರೋಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ನಾನು ಹೇಳ್ಬೇಕಾಗಿದೆ ಸ್ನೇಹಿತರೆ. ನಾವಿವತ್ತು ಇಲ್ಲಿ ಇಬ್ರು ಮಹಾತ್ಮರ ಫೋಟೋವನ್ನ ಇಟ್ಕೊಂಡು ನಾವು ಈ ಒಂದು ಗಣರಾಜ್ಯೋತ್ಸವವನ್ನ ಮಾಡ್ತಾ ಇದೀವಿ. ಏನು ನಾವು ಸಂವಿಧಾನವನ್ನ ಜಾರಿ ತಂದಂತ ದಿನದ ಅದನ್ನ ನಾವು ಆ ದಿನದಂದು ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊಳ್ಬೇಕಾಗಿರುವಂತ ದಿನ. ನಮಗೆ ನಾವೇ ಸಂವಿಧಾನವನ್ನ ಇವತ್ತು ಜಾರಿ ಮಾಡ್ಕೊಂಡು ಇವತ್ತು ಹಾಡು ಹಾಡುವಾಗ ಹೇಳ್ತಾ ಇದ್ರು, ನಮಗೆ ಯಾರು ರಾಜರಿಲ್ಲ ಇನ್ನು ಮುಂದೆ, ನಮಗೆ ನಾವೇ ರಾಜರು ಅಂತ. ಬಹುಶಃ ಇವತ್ತು ನಾವು ಎಷ್ಟು ಸುಳ್ಳು ಹೇಳ್ಕೊಂಡಿದೀವಿ ಅಂತ ಅನ್ನಿಸ್ತಾ ಇದೆ. ಇವತ್ತು ನಾವು ಸಂವಿಧಾನದಲ್ಲಿ ಬರ್ಕೊಂಡಿದೀವಿ, ಪೀಠಿಕೆ ಓದಿದ್ರಲ್ಲಿ ನಮಗೆ ನ್ಯಾಯ ಸಿಗ್ಬೇಕು, ನಮಗೆ ಸಮಾನತೆ ಸಿಗ್ಬೇಕು, ನಮಗೆ ಸ್ವಾತಂತ್ರ್ಯ ಇರ್ಬೇಕು, ನಮ್ಗೆಲ್ಲರಿಗೂ ಇದು ಸಿಗ್ಬೇಕಂತ ಎಲ್ಲ ಮಾತಾಡ್ಕೊಂಡ್ವಿ. ಆದ್ರೆ ನಮ್ಮ ಬಡವರಿಗೆ ಇವತ್ತು ವಾಸಕ್ಕೆ ಮನೆ ಇಲ್ಲ. ಇವತ್ತು ಬೀದಿಗೆ ನೂಕಿರುವಂತ ಸರ್ಕಾರಗಳಿವೆ ಇವತ್ತು. ಇದಕ್ಕಾಗಿ ನಾವು ಇವತ್ತು ಗಣರಾಜ್ಯೋತ್ಸವ ದಿನದಂದು ನಾವು ಬಡವರ ಗಣರಾಜ್ಯೋತ್ಸವ ಅಂತ ಆಚರಿಸ್ಬೇಕಾಗಿದೆ. ಇವತ್ತು ಒಂದು ಮಗು ಇಲ್ಲಿ ಬಾವುಟ ಇಟ್ಕೊಂಡು ಸಾರೇ ಜಹಾಸೆ ಅಚ್ಚ ಹಿಂದೂಸಿತ ಹಮಾರ ಅಂತ ಹಾಡ್ಕೊಂಡು ಸಂಭ್ರಮ ಪಡ್ತಾ ಇತ್ತು. ನನಗ್ ನಿಜವಾಗ್ಲೂ ಅದನ್ನ ನೋಡಿ ಕಣ್ತುಂಬಿ ಬಂತು. ನಿಜವಾಗ್ಲೂ ಆ ಮಕ್ಕಳಿಗೆ, ಇಲ್ಲೆಲ್ಲ ಇರೋ ಮಕ್ಕಳಿಗೆ ಬಹುಶಃ ನಮ್ಮ ಕಾಲದಲ್ಲಿ ಆಗತ್ತೋ ಇಲ್ವೋ, ಖಂಡಿತವಾಗ್ಲೂ ನಮ್ಮ ದೇಶ ಸಾರೇ ಜಹಾಸೆ ಅಚ್ಚ ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ.
ಅಂತ ಭರವಸೆ ನನಗಿದೆ. ಈ ಮಕ್ಕಳಿಗೆ ಅಂತ ಒಂದು ನಮ್ಮ ದೇಶವನ್ನ ಭಾರತವನ್ನ ಕೊಟ್ಟು ಹೋಗೋಣ ಅನ್ನೋ ಒಂದು ಭರವಸೆಯನ್ನ ನಾವು ಕೊಡೋಣ.